ನ್ಯೂಸ್ 5 ಗದಗ ಜಿಲ್ಲೆ ಗಜೇಂದ್ರಗಡ ಪಟ್ಟಣದ 9ನೇ ತರಗತಿ ವಿದ್ಯಾರ್ಥಿನಿ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಗಜೇಂದ್ರಗಡ ಪಟ್ಟಣದ ವಿದ್ಯಾರ್ಥಿ ಆತ್ಮಹತ್ಯೆಗೆ ಗದಗ ನಗರದಲ್ಲಿ ಕ್ರಾಂತಿ ಸೇನೆ ಸಂಘಟನೆಯಿಂದ ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಗುತ್ತಿದೆ. ಲವ್ ಜಿಹಾದಕ್ಕೆ ಬಲಿಯಾಗಿದ್ದಾಳೆ ಎಂದು ಕಾರ್ಯಕರ್ತರ ಆಕ್ರೋಶವಾಗಿದ್ದು, ನಗರದ ಜೋಡು ಮಾರುತಿ ದೇವಸ್ಥಾನದಿಂದ ಎಸ್ಪಿ ಕಚೇರಿವರೆಗೆ ಪ್ರತಿಭಟನೆ ಮೆರವಣಿಗೆಯನ್ನ ಮಾಡಲಾಗುತ್ತಿದೆ. ಇನ್ನು ಗದಗ ಜಿಲ್ಲೆ ಗಜೇಂದ್ರಗಡ ಪಟ್ಟಣದ 9ನೇ ತರಗತಿ ವಿದ್ಯಾರ್ಥಿನಿ ಅಪ್ರಾಪ್ತ ಬಾಲಕನಿಗೆ ಜೀವಾವಧಿ ಶಿಕ್ಷೆ ಅಪ್ರಾಪ್ತ ಬಾಲಕರಿಗೆ ಜೀವಾವಧಿ ಶಿಕ್ಷೆ ನೀಡಬೇಕು ಎಂದು ಒತ್ತಾಯ ಮಾಡಲಾಗಿದ್ದು, ಆತ್ಮಹತ್ಯೆ ಮಾಡಿಕೊಂಡ ಬಾಲಕಿಗೂ ಕೂಡ ನ್ಯಾಯ ಸಿಗಬೇಕು ಎಂದು ಒತ್ತಾಯವನ್ನ ಮಾಡಲಾಗಿದೆ. ಇನ್ನು ಗದಗ ಎಸ್ಪಿ ಬಿಎಸ್ ನೇಮಗೌಡ ಅವರಿಗೆ ಮನವಿ ಸಲ್ಲಿಸಿದ್ದಾರೆ ಕಾರ್ಯಕರ್ತರು. ನಾವೆಲ್ಲರೂ ಕ್ರಾಂತಿ ಸೇನೆಯ ಮುಖಾಂತರ ಇಡೀ ಹಿಂದೂ ಸಮಾಜದ ಮುಖಾಂತರ ಇದು ನಮ್ಮ ಅಣ್ಣನ ಮಗ 15 ವರ್ಷ ಅಣ್ಣನ ಮಗ ಬೇರೆ ಯಾರು ಇಲ್ಲ. ಈ ಥರ ಯಾರು ಹೆಣ್ಮಕ್ಳಿಗೂ ಆಗ್ಬಾರ್ದು. ಈಗ ನಮ್ಮ ಮನೆ ಹೋಗಿ ಏನು ಕಾಪಾಡೋಕೆ ಕುಂತ್ಕೊಂಡು ನಮಗೆ ಗೊತ್ತಾಯ್ತು. ಅದು ಹೋಗಿ ಎಲ್ಲ ನೋಡ್ಕೊಂಡ್ಬರ್ತೀವಿ. 15ರಿಂದ 20 ಮಂದಿ ಅಡ್ಮಿಟ್ ಅದಾರ. ಈ ಥರ ಆದರೆ ಏನು ಮಾಡಬೇಕು? ಎಷ್ಟು ಸುರಕ್ಷಿತ ಕಾಯಬೇಕು? ನಾವು ನಮ್ಮ ಹುಡುಗಿಯರಿಗೆ ಸಾಲಿಗೆ ಅಂತಂದು ಕಳ್ಸಿರ್ತೀವಿ, ಇಂಥ ಕೆಲ್ಸಕ್ಕೆ ಅಂತಂದು ಕಳ್ಸಿರ್ತೀವಿ. ತಮ್ಮ ಮನೆ ಅಕ್ಕಂಗ್ರೆ ಆದರೆ ಈಗತ್ತ ಆದರೂ ಸುಮ್ಮನೆ ಇರ್ತಿದ್ದ ಅವಂಗೆ ಜೈಲು ಶಿಕ್ಷೆ ಆಗಲೇಬೇಕು, ಜೀವಾವಧಿ ಶಿಕ್ಷೆ ಅವ್ಗೆ ಆಗಲೇಬೇಕು. ಹಂಗೆ ಮಾತ್ರ ಬಿಡಬಾರ್ದು. ಇವತ್ತು ಇದಾಕೈತಿ, ನಾಳೆ ಇನ್ನೊಬ್ಬರು ಹುಡುಗರಿಗೂ ಈ ಥರ ಮತ್ತೆ ಕೈಗೂಡ್ತಾರೆ. ಅವರು ಈ ಥರ ಆಗಬಾರ್ದು. ಯಾರಾದ್ರೂ ಹೋಗಬಾರ್ದು. ಮನೆಯೊಳಗೆಲ್ಲ ನಾವು ಚಲೋತ್ನಾಗ ನೋಡ್ಕೊತಾ ಇದ್ವಿ. ಈ ಹುಡುಗರು ಹೋಗಿ ಹಂಗೆ ತಲೆ ಕೆಡಿಸಿ ಆ ಥರ ಮಾಡ್ಯಾರ. ಈಗ ಜೀವಾವಧಿ ಶಿಕ್ಷೆ ಆಗಲೇಬೇಕು. ಹಂಗೆ ಮಾತ್ರ ಬಿಡಬಾರ್ದು. ಇಲ್ರಿ, ಈಗ 2 ಸಲ ಗೊತ್ತಾಗಿತ್ತು ರೀ. ಅಷ್ಟ ನಮ್ಮ ಅಣ್ಣವ್ರು ಹೇಳಿ ಬೈದು ಸುಮ್ಮ ಕುಂದಿರ್ಸಿದ್ರು. ಅದೇ ಸುಮ್ಮ ಕುಂದಿರ್ಸಿದ್ರೆ ಈ ಹುಡುಗರು ಆಗ್ಲೇ ಹೋಗಿ ಮತ್ತೆ ಆ ಹುಡುಗಿ ಟಾರ್ಚರ್ ಮಾಡೋದು ಆ ಥರ ಎಲ್ಲ ಮಾಡ್ಯಾರ. ಮಾಡಿನೇ ಇದು ಮಾಡಿದ್ವಿ. ಆಕೆ ಟೈಮಿಗೆ ಹೋಗಿ ಸುಸೈಡ್ ಮಾಡ್ಕೊಂಡ. ಏನೂ ಇಲ್ಲ. ಒಮ್ಮೆ ಹೇಳಿದ್ದ. ಒಮ್ಮೆ ಹೇಳಿದ್ದಕ್ಕೆ ನಮ್ಮ ಅಣ್ಣವ್ರು ಹೋಗಿ ಒಂದು ಸ್ವಲ್ಪ ಬುದ್ಧಿವಾದ ಹೇಳಿ ಬಂದಿದ್ದಾರೆ. 2 ಸಲ ಬುದ್ಧಿವಾದ ಹೇಳಿ ಬಂದಿದ್ದಾರೆ. ಬುದ್ಧಿವಾದ ಹೇಳಿ ಬಂದು ದೂರ ಸರಿತಾನೆ ಅಂತ. ಈಗ ಯಾರೂ ಇಲ್ಲ ಟೈಮಿಗೆ ಈ ಹುಡುಗಿ ಈ ಥರ ಮಾಡ್ಕೊಂಡ್ಬಿಟ್ಟಾರೆ. ಅವ್ನು ಜೀವಾವಧಿ ಶಿಕ್ಷೆ ಆಗಬೇಕು. ಕೂಳು ನೀರು ಏನು ಕೊಟ್ಟಾರ ಆ ಥರ ಮಾಡಬೇಕು. ಆ ಥರ ಮಾಡ್ಕೊಂಡು ಈಗ ನೀರು ಅಥವಾ ಊಟ ಏನು ಆ ಥರ ಆಗಲಿಲ್ಲ.
ನಿಲ್ತವ್ರೆ ಹಾಕ್ತೀವಿ ನಾವು ಹಾಕ್ತೀವಿ. ಎಲ್ಲ